ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀಯಂತ್ರ ಪ್ರತಿಷ್ಠೆ ಆಗಿದೆ. ಮನಸ್ಸಿನಲ್ಲಿ ಭಕ್ತರು ಏನು ಹೇಳ್ತಾರೋ ಅದನ್ನ ಮನಸ್ಸಿನಲ್ಲಿ ಹೇಳ್ಕಂತಾರೆ, ಅದನ್ನ ನಮ್ಮನವ್ರು ಬರೀತಾರೆ, ಅದನ್ನ ನಾವು ಹೇಳ್ತೀವಿ. ಸರ್ವರಿಗೂ ಒಂದೇ ಸರಿ ಸಮವಾಗಿ ನೋಡಬೇಕು, ಹಂಗಾಗಿ ಅದನ್ನ ಅಮ್ಮನವರ ಉತ್ಸವ ಮೂರ್ತಿನ ಅವ್ರಿಗೆ ಬರ್ಲಿಕ್ಕೆ ಕೊಟ್ಟಿದ್ವಿ. ಪ್ರತಿಯೊಂದು ಸಲ ಕೊಡ್ತೀವಿ. ತಮ್ಮ ಮನಸ್ಸಿನ ಅಭಿಷ್ಟೆಯಂತೆ ಲಭಿಸ್ತದೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ. ಕರ್ನಾಟಕದಲ್ಲಿ ಲೆಕ್ಕವಿರದಷ್ಟು ಪುಣ್ಯಕ್ಷೇತ್ರಗಳಿದ್ದಾವೆ. ಯಾಕಂದ್ರೆ ಭಯ, ಭಕ್ತಿ, ಪೂಜೆ, ಪುನಸ್ಕಾರ, ಆಚಾರ, ವಿಚಾರಕ್ಕೆ ಮತ್ತೊಂದು ಹೆಸರೇ ನಮ್ಮ ಕರುನಾಡು. ಇಂತಹ ನಾಡಿನಲ್ಲಿ ಅದೆಷ್ಟೋ ದಿವ್ಯ ಸನ್ನಿಧಿಗಳ ಪರಿಚಯ ಜನರಿಗಿಲ್ಲ. ಆ ಸಾಲಿಗೆ ಸೇರುವ ಪುಣ್ಯಕ್ಷೇತ್ರದ ಹೆಸರೇ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಈ ಸ್ಥಳಕ್ಕೆ ಒಮ್ಮೆ ಕಾಲಿಟ್ಟರೆ ಸಾಕು, ಏನೋ ಒಂದು ರೀತಿ ಮನಸ್ಸು ಹಗುರವಾಗಿ ಶಾಂತಿ ಸಮಾಧಾನ ಆವರಿಸುತ್ತೆ. ಅಷ್ಟರ ಮಟ್ಟಿಗೆ ದೈವಿಕತೆಯನ್ನ ಹೊಂದಿದೆ ಈ ವಿದ್ಯಾಚೌಡೇಶ್ವರಿ ಅಮ್ಮನವರ ಮಹಾಸಂಸ್ಥಾನ ಮಠ. ಈ ಸನ್ನಿಧಿಯ ಒಳಗೆ ಬರುತ್ತಿದ್ದಂತೆ ಭಕ್ತರು ಸಾಲು ಸಾಲಾಗಿ ಮಲಗಿರುವ ಗೋವುಗಳ ದೃಶ್ಯವೇ ಮನಸ್ಸಿಗೆ ಮುದ ನೀಡುತ್ತೆ. ಇಂತಹ ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಿಕೊಂಡವರ ಸಂಖ್ಯೆ ಊಹಿಸಲು ಅಸಾಧ್ಯ. ಅದರಿಂದಲೇ ಜನಸಾಮಾನ್ಯರು, ಗಣ್ಯರು ಸೇರಿದಂತೆ ಎಲ್ಲಾ ವರ್ಗದ ಜನರು ಸಹ ಶ್ರೀ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಹಿಂದಿನ ದಿನ, ಪೌರ್ಣಮಿ ಹಿಂದಿನ ದಿನವೇ ರಾತ್ರಿ ಅಭಿಷೇಕಗಳಾಗ್ತದೆ. ಅಮಾವಾಸ್ಯೆ ಉಷಾಲಗ್ನದಲ್ಲಿ ಎಲ್ಲರಿಗೂ ಸಾಮೂಹಿಕವಾಗಿ ಈ ಒಂದು ಅರಿಶಿಣದ ಸ್ನಾನ ಆಗುತ್ತೆ. ತದನಂತರ ಸಾಲಿಗ್ರಾಮ ತೀರ್ಥ ಸ್ನಾನವನ್ನು ಮಾಡಿಸ್ತೀವಿ. ಯಾಕೆ ಅಂದರೆ ಅರಿಶಿಣದ ಸ್ನಾನ ಆದ ಮೇಲೆ ಸಾಲಿಗ್ರಾಮ ಸ್ನಾನದ ತೀರ್ಥವನ್ನು ಯಾಕೆ ಪ್ರೋಕ್ಷಣೆ ಮಾಡಬೇಕು ಅಂದರೆ, ಈ ಅರಿಶಿಣ ಬಂದು ದೇವಿಗೆ ಸಂಬಂಧಪಟ್ಟಂಥ, ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಒಂದು ಸಾನ್ನಿಧ್ಯ ಪಡೆದಿರ್ತದೆ. ಸಾಲಿಗ್ರಾಮ ಸಾಕ್ಷಾತ್ ಭಗವಂತನೇ ಇರ್ತಾನೆ, ಅಲ್ಲಿ ನೆಲೆಸಿರ್ತಾನೆ. ಅದಕ್ಕೆ ಅಕಾಲ ಮೃತ್ಯರಣಂ ಸರ್ವವಾದಿ ನಿವಾರಣಂ ಶ್ರೀ ವಿಷ್ಣು ಪಾದೋದಕಂ ಪಾವನಂ ಶುಭಂ ಅಂತ ಮಂತ್ರದಲ್ಲಿ ಹೇಳುತ್ತೆ. ಅಂದರೆ ಅಕಾಲ ಮೃತ್ಯರಣಂ ಸರ್ವವಾದಿ ನಿವಾರಣಂ ಅಂದರೆ ಯಾವ ಕ್ಷಣ ನನಗೆ ಸಾವು ಬರ್ಬೋದು, ನಮ್ಮಲ್ಲಿರುವಂಥ ರೋಗಗಳು ನಿವಾರಣೆ ಆಗ್ಬೋದು. ಅದಕ್ಕೆ ಆ ಮಂತ್ರವನ್ನು ಹೇಳಿದ್ದಾರೆ, ಅಕಾಲಂ ಮೃತ್ಯರಣಂ ಸರ್ವವಾದಿ ನಿವಾರಣಂ ಶ್ರೀ ವಿಷ್ಣು ಪಾದೋದಕಂ ಪಾವನಂ ಶುಭಂ ಅಂತ. ಅಂದರೆ ಭಗವಂತನ ಪಾದದೊಳದಂಥ ತೀರ್ಥವನ್ನು ನಾವು ತೆಗೆದುಕೊಂಡಿದ್ದೆ ಆದರೆ ಸಾವೂ ಬರಲ್ಲ, ರೋಗವೂ ಬರಲ್ಲ ಅಂತ ಶಾಸ್ತ್ರದಲ್ಲಿ, ಪಾರಂಪರೆಯಲ್ಲಿ ಮತ್ತು ಈ ಒಂದು ಉಲ್ಲೇಖವಾಗಿದೆ. ಅದರಿಂದ ವಿಷ್ಣು ಸಾಲಿಗ್ರಾಮದಿಂದ ಭಕ್ತರಿಗೆ ಸಂಪ್ರೋಕ್ಷಣೆ ಆಗುತ್ತೆ. ಮತ್ತು ಸಾಲಿಗ್ರಾಮ ತೀರ್ಥವನ್ನು ಕುಡಿಲಿಕ್ಕೆ ಕೊಡ್ತೀವಿ. ಹಾಗಾಗಿ ಅರಿಶಿನ ಮತ್ತು ಸಾಲಿಗ್ರಾಮದ ಸ್ನಾನ ಬಹಳ ವೈಶಿಷ್ಟ್ಯತೆ ಶ್ರೀ ಕ್ಷೇತ್ರದಲ್ಲಿ ಇದೆ. ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಸದಾ ಉಚಿತವಾಗಿ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಥರ ಒಂದು ಮಾರ್ಕೆಟಿಂಗ್ ಥರ ಯಾವುದೇ ಮುಂದೇನೂ ಬಳಸಲ್ಲ, ಹಿಂದೇನೂ ಮಾಡಿಲ್ಲ, ಇವಾಗಲೂ ನಡೀತಾ ಇಲ್ಲ.
2ನೇ ಸಲ ಬಂದಿರೋ, ಫಸ್ಟ್ನೇ ಸಲ ಬಂದ ನನ್ನ ಅರ್ಕೆ ನಾನು ಏನು ಅಂದ್ಕೊಂಡು ಅದಾಗಿದೆ ಆಗಿರೋದ್ರಿಂದ ತಿರ್ಗಿ ಮತ್ತೆ 2ನೇ ಸಲ ಬಂದಿದ್ದೀನಿ. ಇದೇ ಥರ ಆಗ್ತಾರೆ ಅಮ್ಮ ನಾನು ಕೊಡ್ತಾಯಿದ್ರೆ ನಾನು ಇನ್ನೂ ಚೆನ್ನಾಗಿ ಆಗ್ತೀನಿ. ನಾನು ಈ ಸ್ಥಳಕ್ಕೆ ಬರ್ತಾರೆ, ನನ್ನ ಕೈಯಲ್ಲಿ ಏನಾಗ್ತದೆ ಅದು ನಾನು 10 ಜನಕ್ಕೆ ಮಾಡ್ತೀನಿ. ಈ ದೇವಸ್ಥಾನದ ವಿಶೇಷ ಅಂದರೆ ನಮಗೆ ಸಾಲಿಗ್ರಾಮ ಸ್ನಾನ ಮಾಡಿಸೋದು, ಅರ್ಶಿನ ನೀರು ಹಾಕೋದು ಮತ್ತು ಶಾಸ್ತ್ರ ಹೇಳೋದು, ಅದರಿಂದ ಭಾಳ ಒಳ್ಳೆಯದಾಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಎಷ್ಟೋ ಜನ ಬರಬೇಕು, ಇನ್ನೂ ಜನ ಬರ್ತಾಯಿದ್ರೆ ಇನ್ನೂ ಚೆನ್ನಾಗಾಗ್ತಾಯಿದೆ. ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟು ಆಗಬೇಕು ಚೆನ್ನಾಗಿ. ನಂತರ ಮಾತನಾಡಿದ ಮಹಿಳಾ ಭಕ್ತಿಯೊಬ್ಬರು, ಇಲ್ಲಿಗೆ ಬರುವಾಗ ಸ್ವಲ್ಪ ಗೊಂದಲವಾಗಿ ದಾರಿ ತಪ್ಪಿದೆ. ಆಗ ದಾರಿಯಲ್ಲಿ ಹೋಗುತ್ತಿದ್ದ ಆಟೋದಲ್ಲಿ ದಂಪತಿಗಳು ಸಹಾಯ ಮಾಡಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಕರೆತಂದರು. ಇಲ್ಲಿಗೆ ಬಂದ ಸ್ವಲ್ಪ ಹೊತ್ತಿಗೆ ನನ್ನ ಹತ್ತಿರ ಸಾಲ ಪಡೆದು ಸತಾಯಿಸುತ್ತಿದ್ದ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ನನಗೆ ಕೊಡಬೇಕಿದ್ದ ಹಣವನ್ನು ಫೋನ್ಪೇ ಮಾಡಿದ್ದಾರೆ ಅಂತ ಈ ಜಾಗದ ಮಹಿಳೆಯನ್ನ ತಿಳಿಸಿದ್ದಾರೆ. ನಾನಿಲ್ಲಿ ಅಮ್ಮನ ಹತ್ರ ಕುತ್ಕೊಂಡು ಬೇಡ್ಕೊಂಡಿದ್ದು ಒಂದೇ, ನೋಡು ನಿನ್ನ ಬಗ್ಗೆ ಯಾರ್ಯಾರು ಏನೇನೋ ಹೇಳ್ತಾ ಇದ್ದಾರೆ, ನಿಂದೊಂದು ಪವಾಡ ತೋರಿಸು ನನಗೆ ಅಂತ ಹೇಳಿದ್ವಿ. ಇಲ್ಲಿ ಒಳಗಡೆ ಕುತ್ಕೊಂಡು ಕೈ ಮುಕ್ಕೊಂಡು ಕೆಳಗಡೆ ಇಳಿಯೋ ಅಷ್ಟೊತ್ತಿಗೆ ನಾನು ಒಡವೆ ಅಡ ಇಟ್ಟು ಒಬ್ಬನಿಗೆ 2,000 ಕೊಟ್ಟಿದ್ದೆ. ಅವನು 2 ವರ್ಷ ಆದರೂ ಮಾತಿಲ್ಲ ಕತೆ ಇಲ್ಲ. ಕೆಳಗಡೆ ಹೋದ್ಮೇಲೆ ಅವನೇ ಫೋನ್ ಮಾಡಿದ್ದು, ಎಲ್ಲದಿಯಮ್ಮ ಏನಮ್ಮ, ಇಲ್ಲ ದೇವಸ್ಥಾನಕ್ಕೆ ಬಂದೀವಿ. ದೇವಸ್ಥಾನಕ್ಕೆ ಬಂದು ಅಂದಮೇಲೆ ನಿನ್ನ ಹತ್ರ ದುಡ್ಡಿದೆಯೋ ಇಲ್ವೋ, ಅಲ್ಲೇ ದೇವಸ್ಥಾನ ಹತ್ರ ಯಾರ ಹತ್ರ ಫೋನ್ಪೇ ಮಾಡ್ತೀನಿ 1,500 ಕಳಿಸ್ತೀನಿ ಅಂದರು. ಹೊಸದಾಗಿ ಯಾರನ್ನೂ ಮಾತಾಡಿಸ್ಲಿಲ್ಲ. ಮನೆಗೆ ಹೋಗಿ ಆಮೇಲೆ ಕಳಿಸಿದ್ರು. ಒಂದು ಸತಿ 1,500 ಕಳಿಸಿದ, ಒಂದು ಸತಿ 1,000 ಕಳಿಸಿದ. ನನ್ನ ದುಡ್ಡು ನನಗೆ ಕೊಡಿಸಿದ್ಲು ಅಮ್ಮ.